ಹಾಯ್ ವೆಲ್ಕಮ್ ಟು ಐಎಎಂಎಸ್. ಐಎಎಂಎಸ್ ನಲ್ಲಿ ಯೂತ್ಸ್ಗೆ ಯೂಸ್ ಆಗಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಕಾರಣ ವರ್ಲ್ಡ್ ನಂಬರ್ 1 ಯೂತ್ ಕಂಟ್ರಿ ಯಾವುದು ಅಂತಂದ್ರೆ ಇಂಡಿಯಾ. ಬಹಳಷ್ಟು ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದಲ್ಲಿ ಕಾಡ್ತಾ ಇದೆ. ಹಾಗಾಗಿ ಒಳ್ಳೆ ಉದ್ಯೋಗ ತಗೋಬೇಕು, ಒಳ್ಳೆ ಕಂಪನಿಯಲ್ಲಿ ಜಾಬ್ ಮಾಡಬೇಕು ಅಂತಂದ್ರೆ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು. ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತಂದ್ರೆ ಬಹಳಷ್ಟು ಇನ್ಫಾರ್ಮೇಶನ್ ಗೊತ್ತಿರಬೇಕು. ಜೊತೆಗೆ ಇಂಟರ್ವ್ಯೂ ಏನು ಸಿದ್ಧತೆಗಳನ್ನ ಮಾಡಬೇಕು ಅಂತ ನಮಗೆಲ್ಲ ಗೊತ್ತಿರಬೇಕು. ಹಾಗಾಗಿ ಐಎಎಂಎಸ್ ಇಂದ ಬಿಫೋರ್ ಇಂಟರ್ವ್ಯೂ ಅನ್ನೋ ಒಂದು ವಿಡಿಯೋನ ಇವತ್ತು ನಾವು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀವಿ. ವಿಡಿಯೋ ಅದ್ರ ಬಗ್ಗೆ ಪ್ರಿಪರೇಷನ್ ಬಿಫೋರ್ ಇಂಟರ್ವ್ಯೂ. ಬಹಳಷ್ಟು ಯೂತ್ಸ್ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಏನೇನ್ ಪ್ರಿಪರೇಷನ್ ಇರಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಈ ವಿಡಿಯೋ. ಸೊ ಪ್ಲೀಸ್ ಅಬ್ಸರ್ವ್ ಟಿಲ್ ಎಂಡ್. ಓಕೆ, ಬೇಸಿಕ್ ನೀಡ್ಸ್ ಫಾರ್ ಇಂಟರ್ವ್ಯೂ. ಬೇಸಿಕ್ ನೀಡ್ಸ್ ಅಂತಂದ್ರೆ ಏನೇನ್ ಬೇಕಿದೆ, ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು, ಏನೇನ್ ಪ್ರಿಪರೇಷನ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಬಹಳಷ್ಟು ವಿದ್ಯಾರ್ಥಿಗಳು ಆಫ್ಟರ್ ಎಜುಕೇಶನ್ ಕೇಳಿದ್ರು, ಹಾಗಾಗಿ ನಾವು ಈ ವಿಡಿಯೋನ ಮಾಡಬೇಕಾಗಿದೆ. ಇದರಲ್ಲಿ ಮೊದಲನೇದು ಪರ್ಸನಲ್ ಇನ್ಫಾರ್ಮೇಶನ್. ಪರ್ಸನಲ್ ಇನ್ಫಾರ್ಮೇಶನ್. ಎರಡನೇ ಇನ್ಫಾರ್ಮೇಶನ್ ಏನಿದೆ ಟೈಪ್ಸ್ ಆಫ್ ಜಾಬ್. ನೆಕ್ಸ್ಟ್ ಕಂಪನಿ ಇನ್ಫಾರ್ಮೇಶನ್ ಅಂಡ್ ಡಾಕ್ಯುಮೆಂಟ್ಸ್. ದೀಸ್ ಆರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಟರ್ವ್ಯೂ. ಪರ್ಸನಲ್ ಇನ್ಫಾರ್ಮೇಶನ್ ಅಂತಂದ್ರೆ ವಾಟ್ ಈಸ್ ಪರ್ಸನಲ್ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಗೊತ್ತಿದೆನಾ? ಪರ್ಸನಲ್ ಇನ್ಫಾರ್ಮೇಶನ್ ನೋಡಿ, ಪರ್ಸನಲ್ ಇನ್ಫಾರ್ಮೇಶನ್ ಈಸ್ ಎ ಸೆಲ್ಫ್ ಮಾರ್ಕೆಟಿಂಗ್ ಟೂಲ್. ಸೊ ಸೆಲ್ಫ್ ಮಾರ್ಕೆಟಿಂಗ್ ಟೂಲ್ ಅಂದ್ರೆ ಬಹಳಷ್ಟು ಕಂಪನಿಗಳು ಮಾರ್ಕೆಟಿಂಗ್ ಮಾಡಬೇಕು ಅಂತಂದ್ರೆ ಬಹಳಷ್ಟು ಪೇಪರ್ ಗಳಲ್ಲಿ ಆಡ್ ಕೊಡುತ್ತೆ, ಪಾಂಪ್ಲೆಟ್ ಗಳನ್ನ ಮಾಡಿಸುತ್ತೆ, ಜೊತೆಗೆ ಟಿವಿ ಆಡ್ ಗಳನ್ನ ಕೊಡುತ್ತದೆ. ಇನ್ನು ಬೇರೆ ಬೇರೆ ದಾರಿಗಳಲ್ಲಿ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಮಾಡುತ್ತೆ. ಆದ್ರೆ ನಮ್ ಬಗ್ಗೆ ನಾವು ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂತಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ರೆಸ್ಯೂಮ್. ರೆಸ್ಯೂಮ್ ಫ್ರೆಂಚ್ ಭಾಷೆಯಿಂದ ಬಂದಂತ ವರ್ಡ್, ಯೂಸ್ಡ್ ಫಾರ್ ಫ್ರೆಶರ್. ರೆಸ್ಯೂಮ್ ನ ಯಾರು ಯೂಸ್ ಮಾಡಬೇಕು ಅಂತಂದ್ರೆ ಫ್ರೆಶರ್ ಯೂಸ್ ಮಾಡಬೇಕು. ಜಸ್ಟ್ ಕಂಪ್ಲೀಟ್ ದ ಎಜುಕೇಶನ್ ಕಂಪ್ಲೀಟ್ ಆಗಿರೋರು ಈ ರೆಸ್ಯೂಮ್ ನ ಯೂಸ್ ಮಾಡಬೇಕು. ಮಾಡಿದ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀವಿ. ಅದರಲ್ಲಿ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಶೂಟ್ ಆಗುತ್ತೆ. ಅದಕ್ಕೆ ಪರ್ಸನಲ್ ಇನ್ಫಾರ್ಮೇಶನ್ ಇರುತ್ತೆ. ನೆಕ್ಸ್ಟ್ ಎಜುಕೇಶನ್ ಡಾಟಾ ಅಂಡ್ ಲೈಫ್ ಗೋಲ್. ಲೈಫ್ ಗೋಲ್ ಬಗ್ಗೆ ಬಹಳ ಇನ್ಫಾರ್ಮೇಶನ್ ಇರಬೇಕು. ಯಾಕಂತಂದ್ರೆ ಇಂಟರ್ವ್ಯೂವರಿಗೆ ನಿಮ್ಮ ಲೈಫ್ ಗೋಲ್ ನ ನೋಡಿ ಇಷ್ಟ ಆಗುತ್ತೆ ನಿಮ್ನ ಜಾಬ್ ತಗೊಳಕ್ಕೆ. ಹಾಗಾಗಿ ಲೈಫ್ ಗೋಲ್ ಕೂಡ ಹಾಕಬೇಕು. ಎಜುಕೇಶನ್ ಅಂಡ್ ಪರ್ಸನಲ್ ಇನ್ಫಾರ್ಮೇಶನ್. ಇನ್ನ ಸಿವಿ. ಸಿವಿ ಅಂದ್ರೆ ಕರಿಕ್ಯುಲಮ್ ವಿಟಾ. ಇದು ಲ್ಯಾಟಿನ್ ಭಾಷೆಯಿಂದ ಬಂದಂತ ವರ್ಡ್. ಯೂಸ್ಡ್ ಬೈ ಎಕ್ಸ್ಪೀರಿಯನ್ಸ್ಡ್. ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಅಂತಂದ್ರೆ ಯಾರಾದ್ರೂ ವರ್ಕ್ ಮಾಡಿ 1 ವರ್ಷ 2 ವರ್ಷ 5 ವರ್ಷ ಎಷ್ಟೋ ವರ್ಷಗಳು ಬೇರೆ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡಿರ್ತಾರ, ಅವರು ಸಿವಿನ ಕ್ರಿಯೇಟ್ ಮಾಡೋದು ಬಹಳ ಒಳ್ಳೇದು. ಆ ಸಿವಿಯಲ್ಲಿ ಏನಿರುತ್ತೆ? ರೆಸ್ಯೂಮ್ ಅಲ್ಲಿ ಬಂದಂತ ಕಂಟೆಂಟ್ ಸಿವಿಯಲ್ಲಿ ಇರುತ್ತೆ, ಪ್ಲಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಕೂಡ ಆ ಒಂದು ಸಿವಿಯಲ್ಲಿ ಹಾಕಿರ್ತಾರೆ. ಆದ್ರೆ ರೆಸ್ಯೂಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ನ ಹಾಕಕ್ಕಾಗಲ್ಲ, ಹಾಕಿರಲ್ಲ. ಓಕೆ, ಮತ್ತೆ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ನೋಡಿ. ಆಲ್ರೆಡಿ ನಿಮ್ಗೆ ಜಾಬ್ ವರ್ಕ್ ಮಾಡಿ ಇದು ಇತ್ತು, ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಅವಾಗ ನೀವು ಸ್ಯಾಲರಿನ ಕೇಳಬಹುದು, ಡಿಮ್ಯಾಂಡ್ ಮಾಡಬಹುದು. ಆದ್ರೆ ಫ್ರೆಶರ್ ಇದ್ದಾಗ ಡಿಮ್ಯಾಂಡ್ ಮಾಡಕ್ ಆಗಲ್ಲ. ಸೊ ನೀವೆಷ್ಟು ನಿಮ್ಮ ಕಂಪನಿ ರೂಲ್ಸ್ ಏನಿದೆ, ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ, ನಿಮ್ ಸ್ಯಾಲರಿ ಎಷ್ಟು, ಬೇಸಿಕ್ ಸ್ಯಾಲರಿ ಎಷ್ಟು ಕೊಡಬೇಕಿದೆ ನಿಮ್ ಕಂಪನಿಯಲ್ಲಿ, ಅದನ್ನ ಕೊಡಿ ಸರ್, ನನ್ನ ಜಾಬ್ ನೋಡಿ, ನನ್ನ ಕೆಲಸ ನೋಡಿ ಅಂತ ಹೇಳ್ಬಹುದು. ನೆಕ್ಸ್ಟ್ ಬಯೋಡಾಟಾ. ಬಯೋಡಾಟಾ ಅಂತಂದ್ರೆ ಇದನ್ನ ಎಲ್ಲಾ ಜಾಬ್ ಗಳಿಗೆ ಹೋಗ್ಲಿಕ್ಕೆ ಅಷ್ಟು ಸೂಕ್ತ ಅಲ್ಲ. ಯೂಸ್ಡ್ ಫಾರ್ ಮ್ಯಾರೇಜ್ ಪ್ರಪೋಸಲ್. ಮ್ಯಾರೇಜ್ ಪ್ರಪೋಸಲ್ ಗೊತ್ತಾಗಿದೆ ನಿಮ್ಗೆ ಈಗ ಆಲ್ರೆಡಿ. ಮ್ಯಾರೇಜ್ ಗಿಂತ ಮುಂಚೆ ಈ ಒಂದು ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಿ ಇಟ್ಕೊಂತೀವಿ. ಓನ್ಲಿ ಪರ್ಸನಲ್ ಇನ್ಫಾರ್ಮೇಶನ್. ಇದರಲ್ಲಿ ಯಾವುದೇ ತರಹ ಬೇರೆ ಇನ್ಫಾರ್ಮೇಶನ್ ಇರೋದಿಲ್ಲ. ಪರ್ಸನಲ್ ಇನ್ಫಾರ್ಮೇಶನ್ ಅಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ತದೆ, ಫಾದರ್ ನೇಮ್, ಮದರ್ ನೇಮ್, ಇನ್ನ ಗಾಡ್ ಅಂಡ್ ಸಮಥಿಂಗ್ ಇನ್ಫಾರ್ಮೇಶನ್ ಇರ್ತದೆ. ಪರ್ಸನಲ್ ಇನ್ಫಾರ್ಮೇಶನ್ ಎದರಲ್ಲಿ? ಬಯೋಡಾಟಾ ಅಲ್ಲಿ. ಹಾಗಾಗಿ ನಾವು ಕಂಪನಿಗಳಿಗೆಲ್ಲ ಬಯೋಡಾಟಾ ಕೊಡೋದು ಅಷ್ಟು ಸೂಕ್ತ ಅಲ್ಲ. ಸೊ ಫ್ರೆಶರ್ ಇದ್ರೆ ಏನ್ ಕೊಡ್ತಾ ಇದೀರಿ? ಫ್ರೆಶರ್ ಇದ್ರೆ ಸೊ ರೆಸ್ಯೂಮ್ ಕೊಡ್ತಾ ಇದ್ರಿ. ಎಕ್ಸ್ಪೀರಿಯನ್ಸ್ ಇರೋರಿದ್ರೆ ಸಿವಿ ಕೊಡ್ತಾ ಇದ್ರಿ. ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಬಯೋಡಾಟಾನ ಯೂಸ್ ಮಾಡ್ತೀರಿ. ಇನ್ನ ದೀಸ್ ಆರ್ ಪರ್ಸನಲ್ ಇನ್ಫಾರ್ಮೇಶನ್. ಇನ್ನ ಕಂಪನಿ ಇನ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಇಂಟರ್ವ್ಯೂ. ಹಾಗೆ ನೀವು ಯಾವ ಕಂಪನಿಗೆ ಇಂಟರ್ವ್ಯೂ ಹೋಗ್ತಾ ಇದ್ರಿ, ಕಂಪನಿ ಬಗ್ಗೆ ಎಲ್ಲಾ ತಿಳ್ಕೊಂಡು ಒಳಗೆ ಹೋಗ್ಬೇಕು. ಯಾಕೆ ಹೇಳಿ? ಕಂಪನಿ ಬಗ್ಗೆ ಫಸ್ಟ್ ಕ್ವಶನ್ ಕೇಳ್ತಾರೆ ಇಂಟರ್ವ್ಯೂವರ್. ನಮ್ಮ ಕಂಪನಿ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಹೇಳಿ ಅಂತ ಹೇಳ್ತಾರೆ. ಅಬೌಟ್ ಕಂಪನಿ, ಎಲ್ಲಿ ಕಂಪನಿ ಬಗ್ಗೆ ತಿಳ್ಕೋಬೇಕಂದ್ರೆ ಎಲ್ಲಿದೆ ಈ ಹೆಡ್ ಆಫೀಸು, ಯಾರು ಸ್ಟಾರ್ಟ್ ಮಾಡಿದ್ರು, ಮತ್ತೆ ಯಾವಾಗ ಸ್ಟಾರ್ಟ್ ಆಗಿದೆ, ಮತ್ತೆ ಜೊತೆಗೆ ಸಿಇಒ ಯಾರು, MD ಯಾರು, ಮತ್ತೆ ಇಂಟರ್ವ್ಯೂವರ್ ಯಾರು ಅಂತ ನೋಡ್ಕೊಂಡು ಒಳಗೆ ಹೋಗ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಜಾಬ್ ಏನಿದೆ, ಜಾಬ್ ಟೈಟಲ್ ಇಸ್ ವೆರಿ ಇಂಪಾರ್ಟೆಂಟ್.
ಜಾಬ್ ಏನಿದೆ ಅಂತಂದ್ರೆ ಯಾವ ತರ ಜಾಬ್ ಇದೆ ಅದ್ರ ಮೇಲೆ ನೀವು ಯಾವ ತರ ಕ್ವಶನ್ ಕೇಳಬಹುದು ಅಂತ ನೀವೇ ಒಂದು 50 to 100 ಕ್ವಶನ್ಸ್ ನ ರೆಡಿ ಮಾಡಿಕೊಂಡು ವಿತ್ ಆನ್ಸರ್ ರೆಡಿ ಮಾಡಿ ಒಳಗಡೆ ಹೋಗಿ ಕ್ವಶನ್ ವಿತ್ ಆನ್ಸರ್ ಪ್ರಾಕ್ಟೀಸ್ ಮಾಡ್ಕೊಂಡು ಒಳಗೆ ಹೋಗಿ. ಯಾಕಂದ್ರೆ ಬೇರೆ ಬೇರೆ ಜಾಬ್ ಗಳಿಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಅನ್ನ ಹಾಕೋದಾಗ್ಲಿ ಅಥವಾ ಹೇಳೋದಾಗ್ಲಿ ಮಾಡಬಾರ್ದು. ಯಾವ ಜಾಬ್ಗೆ ಏನ್ ಕೇಳಬಹುದು ಕ್ವಶನ್ ಅದಕ್ಕೆ ಮಾತ್ರ ಆನ್ಸರ್ ಗಳನ್ನ ಮಾಡ್ತಾ ಹೋಗಿ. ಮತ್ತೆ ದೇ ಆಸ್ಕ್ ಸಮ್ ಕ್ವಶನ್ಸ್ ಲೈಕ್ ಜಾಬ್ಗೆ ರಿಲೇಟೆಡ್ ಇರೋಂತ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಲೈಕ್ ಈಗ ಅಕೌಂಟೆಂಟ್ ಆಗಿ ಹೋಗ್ತಿದ್ರಿ ಅಥವಾ ಮ್ಯಾನೇಜರ್ ಆಗಿ ಹೋಗ್ತಿದ್ರಿ. ಲೈಕ್ ಈಗ ಅಕೌಂಟೆಂಟ್ ಆಗಿ ಹೋಗ್ತಿದ್ರಿ ಅಂತಂದ್ರೆ ಅವ್ರು ಕೇಳೋ ಕ್ವಶನ್ಸ್ ಏನಿದೆ ಗೊತ್ತಾ, ನೀವು ಟೆಕ್ನಿಕ್ ಇದರಲ್ಲಿ ಅಕೌಂಟ್ಸ್ ಅಲ್ಲಿ ಏನು ನಿಮಗೆ ನಾಲೆಡ್ಜ್ ಇದೆ, ಮತ್ತೆ ಏನೇನ್ ಸಾಫ್ಟ್ವೇರ್ ಕಲ್ತಿದ್ದೀರಿ, ಟ್ಯಾಲಿ ಕಲ್ತಿದ್ದೀರಾ, ಟ್ಯಾಲಿಯಲ್ಲಿ ಏನೇನ್ ಅಕೌಂಟ್ಸ್ ಯಾವ ತರ ಮೇಂಟೈನ್ ಮಾಡ್ತೀರಿ ಅಂತ ಕೇಳ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕಿದೆ, ಅಕೌಂಟ್ಸ್ ನ ಚೆನ್ನಾಗಿ ತಿಳ್ಕೊಂಡು ಹೋಗ್ಬೇಕು. ಜೊತೆಗೆ ಅಕೌಂಟೆಂಟ್ ಆಗಿ ಹೋಗ್ತಿದ್ದೀರಿ ಅಂದ್ರೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಬರೋದಿಲ್ಲ. ಮತ್ತೆ ಡಾಕ್ಯುಮೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಾಕ್ಯುಮೆಂಟ್ಸ್ ಅಂತಂದ್ರೆ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಗಳನ್ನ ತಗೊಂಡು ಹೋಗ್ಬೇಕು. ಆದಷ್ಟು ಒರಿಜಿನಲ್ ಇದ್ರೆ ಒರಿಜಿನಲ್ ತಗೊಂಡು ಹೋಗಿ, ಇಲ್ಲ ಅಂತಂದ್ರೆ ಜೆರಾಕ್ಸ್ ಗಳನ್ನ ಕಂಪಲ್ಸರಿ ತಗೊಂಡು ಹೋಗಿ. ಆದಷ್ಟು ಒರಿಜಿನಲ್ ನ ಕಂಪನಿಗಳಿಗೆಲ್ಲ ಕೊಡಬೇಡಿ, ಆದಷ್ಟು ನೀವು ಅಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಕೊಡಿ ಅಂತ ಹೇಳ್ತಾ, ನಿಮಗೆ ಬಹಳ ಉಪಯೋಗ ಆಗ್ತದೆ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಇದೇ ತರಹ ಬಹಳಷ್ಟು ವಿಡಿಯೋಗಳು IAMS ಇಂದ ಸಾಫ್ಟ್ ಸ್ಕಿಲ್ ಬಗ್ಗೆ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ವಿಡಿಯೋಗಳು ಬರ್ತದೆ. ನೀವೆಲ್ಲರೂ ಮುಂದಿನ ವಿಡಿಯೋನ ತಪ್ಪದೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.